ನಮಸ್ಕಾರ ಸ್ಮಿತಾ. ಸರ್ ಇವತ್ತು ನನ್ನ ಜೊತೆ ಜಯಪ್ರಕಾಶ್ ಶೆಟ್ಟರು ಕೂಡ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ಮ್ಯಾನ್ ಆಫ್ ದ ಮ್ಯಾಚ್ ಅಂದ್ರೆ ಎಸ್ ಟಿ ಸೋಮಶೇಖರ್, ಸೆಂಟರ್ ಆಫ್ ಅಟ್ರಾಕ್ಷನ್. ಅವ್ರ ನಡೆ ಬಗ್ಗೆ ಬಹಳ ಕುತೂಹಲ ಆಯ್ತು. ಕ್ರಾಸ್ ವೋಟಿಂಗ್ ಸರ್ ಹೇಗೆ ಗಮನಿಸ್ತೀರಿ ಈ ನಡೆಯನ್ನ ಅಂತ? ಅಂದ್ರೆ ಬಿಜೆಪಿ ಕೊಡ್ತಿರೋ ಸಂದೇಶ ಏನು, ಕಾಂಗ್ರೆಸ್ಗೆ ಆಗ್ತಿರೋ ಅಡ್ವಾಂಟೇಜ್ ಏನು ಅಂತ ಸೋಮಶೇಖರ್ ಅವರ ಈ ನಡೆ? ಸೋಮಶೇಖರ್ ಅವರ ಯಾವುದೇ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿಲ್ಲ. ಅವರು ಬದ್ಧರಾಗಿರುವುದು ತಮ್ಮ ರಾಜಕೀಯ ಭವಿಷ್ಯ ಮತ್ತೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುಕೂಲಗಳು ಬೇಕಾದ್ರೆ ನಾನು ಏನ್ ಮಾಡ್ಲಿಕ್ಕೆ ಸಿದ್ಧ ಇರ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಬಿಜೆಪಿಯಿಂದ 4 ವರ್ಷ ಅಧಿಕಾರಕ್ಕೆ ಬರ್ಲಿಕ್ಕಿಲ್ಲ ಎನ್ನುವ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಹಳ ಹತ್ತಿರವಾಗಿ ಓಡಾಡ್ಕೊಂಡು ಕಾಣ್ತಿದ್ದಾರೆ. ಆದ್ರೆ ಅದು ಪಕ್ಷದ ವಿರೋಧ ಚಟುವಟಿಕೆ ಎನ್ನುವ ರೀತಿಯಲ್ಲಿ ಅವರು ತೋರ್ಸ್ಕೊಂಡಿಲ್ಲ. ಆಮೇಲೆ ರಾಜ್ಯಸಭೆಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರಿಗೆ ವೋಟ್ ಮಾಡ್ತಾರೆ, ಕಾಂಗ್ರೆಸ್ನವ್ರಿಗೆ. ಅವರು ಈ ಬಿಜೆಪಿ ಪಕ್ಷಕ್ಕೆ ಸಹಾಯ ಮಾಡೋದಿಲ್ಲ ಎಂತಕ್ಕಂಥದ್ದು ಎಲ್ರಿಗೂ ಗೊತ್ತಿತ್ತು. ಆದ್ರಿಂದ ಇದೇ ಆಶ್ಚರ್ಯ ಏನಿಲ್ಲ. ಆದ್ರೆ ಒಂದು ದುರದೃಷ್ಟಕರವಾದ ಸಂಗತಿ ಏನಂದ್ರೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಪ್ತ ಮತದಾನ ಅಂತ ಹೇಳ್ತೀವಿ, ಇಲ್ಲಿ ಏಜೆಂಟ್ಗೆ ಅದನ್ನು ತೋರಿಸಿ ಹಾಕ್ಬೇಕು ಎಂತಕ್ಕಂತ ಒಂದು ವಿರೋಧಾಭಾಸದ ಒಂದು ರೀತಿಯಲ್ಲಿ ಕಾಂಟ್ರಡಿಕ್ಷನ್ ಎನ್ನುವ ರೀತಿಯಲ್ಲಿ ಈ ಒಂದು ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ಬಹುಶಃ ಪಕ್ಷಗಳು ರಾಜ್ಯಸಭೆಯಲ್ಲಿ ತಮ್ಮ ಪ್ರತಿನಿಧಿಗಳನ್ನ ಇರಿಸಿಕೊಳ್ಳಲಿಕ್ಕೆ ಪಕ್ಷ ಒಂದು ರೀತಿಯಲ್ಲಿ ಈ ಒಂದು ಮುಕ್ತವಾದ ಚುನಾವಣೆಯಲ್ಲಿ ತೋರಿಸಿ ಹಾಕ್ಬೇಕು ಅಂತಕ್ಕಂಥ ನಿಯಮ ಇರ್ಬೋದು. ಆ ನಿಯಮ ಯಾವತ್ತೋ ಗಾಳಿಗೆ ತೂರಲಾಗಿದೆ. ಯಾಕಂದ್ರೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಹಿಂದೆ ಅಧ್ಯಕ್ಷ ಚುನಾವಣೆಯಲ್ಲಿ ಸಂಜೀವ್ ರೆಡ್ಡಿ ಅವರ ವಿರುದ್ಧ ಅವರು ಅಧ್ಯಕ್ಷರಾಗಿದ್ದಂತ ಗಿರಿ, ಆಕಸ್ಮಿಕವಾಗಿ ಅದೃಷ್ಟದಿಂದ ಅಧ್ಯಕ್ಷರಾದ ಗಿರಿ ಅವರ ನೇತೃತ್ವದಲ್ಲೇ ಕಾನ್ಶಿಯನ್ಸ್ ವೋಟ್ ಅಂತಕ್ಕಂಥ ಪದವನ್ನ ರಾಜಕೀಯದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರ ಮಟ್ಟದಲ್ಲಿ. ಆದ್ರೆ ಈಗ ಇವರಿಗೆ ಅನರ್ಹತೆ ಭೀತಿ ಕಾಡಲ್ವಾ ಚಂಬಿ ಸರ್? ಇಲ್ಲ, ಇದು ಅನರ್ಹತೆ ಅಂದ್ರೆ ಬಿಜೆಪಿ ಪಕ್ಷದವರು ಸೋಮಶೇಖರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಾರಣ ಅವರಿಗೆ ಈ ರೀತಿ ನೀವು ಮಾಡಿದ್ದೀರಿ ಎಂದು ಬಂದಿದೆ. ಆದ್ರೆ ಕಾನೂನಿನ ಪ್ರಕಾರ ಅವರಿಗೆ ಅವರ ಸ್ಥಾನಕ್ಕೆ ಏನು ಬಾಧಕವಾಗುವುದಿಲ್ಲ. ಆದ್ರೆ ಅವರು ನೈತಿಕವಾಗಿ ತಮ್ಮ ಕ್ಷೇತ್ರದ ಜನರ ಎದುರು ಹೇಗೆ ಅವರನ್ನ ಎದುರಿಸ್ತಾರೆ ಎಂತಕ್ಕಂತ ಪ್ರಶ್ನೆ ಅವರು ಅದನ್ನ ಎದುರಿಸಬೇಕಾಗುತ್ತೆ. ಆದ್ರಿಂದ ಇದು ನೈತಿಕತೆ ಮತ್ತು ಒಂದು ಸೈದ್ಧಾಂತಿಕ ಪ್ರಶ್ನೆಯನ್ನ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಎಲ್ಲರೂ ಅದನ್ನ ಬಿಟ್ಬಿಟ್ಟಿದ್ದಾರೆ. ಅವರು ಆಯಾರಾಮ್ ಗಯಾರಾಮ್ ಎನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದರಲ್ಲೂ ರಾಜ್ಯಸಭಾ ಚುನಾವಣೆಯಲ್ಲಿ ಶ್ರೀಮಂತರು ಚುನಾವಣೆಗೆ ನಿಂತು ಮತಗಳನ್ನ ಗಳಿಸ್ತಕ್ಕಂಥದ್ದು, ಚುನಾವಣೆಯಲ್ಲಿ ಆಶ್ಚರ್ಯಕರ ಒಂದು ಫಲಿತಾಂಶವನ್ನ ನೀಡ್ತಕ್ಕಂಥದ್ದನ್ನ ನಾವು ಕಾಣ್ತಾ. ವೆರಿ ಕ್ಲಿಯರ್. ನನಗೆ ಒಂದೇಳಿ ಚಂಬಿ ಪುರಾಣಿಕ್ ಅವರೇ, ಈಗ ಸಾಧಾರಣವಾಗಿ ಹೆಂಗಿರುತ್ತೆ ಅಂದ್ರೆ ಅನರ್ಹತೆ ಅಂತ ಹೇಳುವಾಗ ಒಂದು ಭಯ ಶುರುವಾಗೋದು. ಅಂದ್ರೆ ಸಾಧಾರಣವಾಗಿ ಶಾಸಕರಿಗೆ ಈ ಹಿಂದೆ ಏನು ಬಂಡಾಯ ಎದ್ದಾಗ 6 ವರ್ಷಗಳ ಕಾಲ ಇರೋದಿಲ್ಲ ಅವರಿಗೆ. 6 ವರ್ಷಗಳ ಕಾಲ. ಈವನ್ ಒಂದು ನಿಮಿಷ ಈವನ್ ಬಾಲ್ ಠಾಕ್ರೆ ಅವರು ಕೂಡ ಒಮ್ಮೆ 6 ವರ್ಷಗಳ ಕಾಲ ವೋಟಿಂಗ್ ರೈಟ್ಸ್ ಇರಲಿಲ್ಲ ಬಾಲ್ ಠಾಕ್ರೆಗೆ. 6 ವರ್ಷಗಳು ಯಾಕೆಂದ್ರೆ 10 ವರ್ಷಗಳಾಗಬೇಕು ಅಂತ. ಈಗ ನಾಡಿದ್ದು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ತನಕ ಇಲ್ಲ ಅಂತ. ಹಾಗಿದ್ರೆ ಅನರ್ಹತೆ ಪ್ರಾಬ್ಲಮ್ ಇಲ್ವಾ ಇವರಿಗೆ? ಶಾಸಕತ್ವ ಅನರ್ಹತೆ ಪ್ರಾಬ್ಲಮ್ ಇಲ್ವಾ? ಕೇವಲ ಪಕ್ಷದಿಂದ ಉಚ್ಚಾಟನೆ ಮಾತ್ರನಾ? ಪಕ್ಷದಿಂದ ಉಚ್ಚಾಟನೆ ಆದ್ರೆ ಅವರು ಸ್ವತಂತ್ರವಾಗಿ ಶಾಸಕರಾಗಿ ಉಳಿಬಹುದು. ಆದ್ರೆ ಪಕ್ಷದ ಮೂಲಕ ಅವರು ಚುನಾವಣೆಯಲ್ಲಿ ಆಯ್ಕೆಯಾಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಸಹ ಕೊಡ್ಬೋದು. ಇವ್ರನ್ನ ನಾವು ಪಕ್ಷದಿಂದ ಉಚ್ಚಾಟನೆ ಜೊತೆಗೆ ಸ್ಥಾನದಿಂದಲೂ ಇವ್ರನ್ನ ಬಿಡುಗಡೆ ಮಾಡಬೇಕು ಅಂತ. ಬಟ್ ಅದು ಉಲ್ಲಂಘನೆ ಆದ್ರೆ ಅನರ್ಹ ಯಾಕಾಗೋದಿಲ್ಲ? ಚುನಾವಣೆಯಲ್ಲಿ ನಿಲ್ಬಾರ್ದು ಅಂತ ಹೇಳಿ ಯಾಕೆ ಮಾಡಕ್ಕಾಗಲ್ಲ? ಇಲ್ಲಿ ವಿಪ್ ಪ್ರಶ್ನೆ ಬರುವುದಿಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ಪಿಗೆ ಒಂದು ಮಾನ್ಯತೆ ಇಲ್ಲ, ಕಾನೂನಿನ ಮಾನ್ಯತೆ ಇಲ್ಲ. ಅದರಿಂದ ಪಕ್ಷಗಳಲ್ಲಿ ಅವರು ಏನನ್ನು ಗುರುತಿಸಿಕೊಂಡಿದ್ದಾರೆ ಆ ಸ್ಥಾನಮಾನ ಅವುಗಳನ್ನೆಲ್ಲವನ್ನು ಅವ್ರು ಬಿಟ್ಕೊಡ್ಬೇಕಾಗತ್ತೆ. ಜೊತೆಗೆ ಇವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಜೊತೆಗೆ ಒಡನಾಟ ತೋರಿಸಿರೋದ್ರಿಂದ, ಡಿ ಕೆ ಶಿವಕುಮಾರ್ ಅವರ ಜೊತೆ ಇವರು ಇರೋದ್ರಿಂದ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ತನ್ನ ಕ್ಷೇತ್ರಕ್ಕೆ ತನಗೆ ಮುಂದೆ ಒಳ್ಳೆ ಭವಿಷ್ಯವನ್ನ ನೀಡಬಹುದು ಎಂತಕ್ಕಂತ ಒಂದು ರೀತಿಯ ಆಲೋಚನೆಯನ್ನ, ಸ್ವಾರ್ಥ ಅನ್ನೋದಕ್ಕಿಂತ ತನ್ನ ಹಿತ ಮತ್ತು ಕ್ಷೇತ್ರದ ಹಿತ ಅಂತ. ಚಂಬಿ ಸರ್, ಬಿಫೋರ್ ವಿ ಲೆಟ್ ಯು ಗೋ, ಕಡೆ ಪ್ರಶ್ನೆ, ಇದು ಲಿಟ್ಮಸ್ ಟೆಸ್ಟ್ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಯಾವ್ಯಾವ ಪಕ್ಷಗಳಲ್ಲಿ ಆಂತರಿಕ ಹಿಡಿತ ಎಷ್ಟಿದೆ ಅನ್ನೋದಕ್ಕೆ ಈ ವೋಟಿಂಗ್ ಪ್ರೂಫ್ ಆಗುತ್ತೆ ಅಂತ ಹೇಳಿ. ಈಗ ಎಸ್ ಟಿ ಸೋಮಶೇಖರ್ ಅವರನ್ನು ಉದಾಹರಣೆಯಾಗಿ ಇಟ್ಕೊಂಡು ನೋಡೋದಾದ್ರೆ ವಿಜಯೇಂದ್ರ ಅವರ ನಾಯಕತ್ವ, ಆರ್ ಅಶೋಕ್ ಅವರ ನಾಯಕತ್ವ, ಬಿಜೆಪಿ. ಇದು ಒಳ್ಳೆ ಪ್ರಶ್ನೆ. ಆದ್ರೆ ವಿಜಯೇಂದ್ರ ನಾಯಕತ್ವ ಸಂಪೂರ್ಣವಾಗಿ ಬಿಜೆಪಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಇನ್ನೂ ಕಷ್ಟಪಡ್ತಾ ಇದ್ದಾರೆ ಅವ್ರು. ಯಾಕಂದ್ರೆ ಅಲ್ಲಿ ಯತ್ನಾಳಿದ್ದಾರೆ ಅವ್ರ ವಿರುದ್ಧವಾಗಿ, ಇನ್ನು ಚಂದ್ರಕಾಂತ್ ಇವರು ಅರವಿಂದ್ ಬೆಲ್ಲದ್ದು ಮುಂತಾದವರಿದ್ದಾರೆ. ಆದ್ರಿಂದ ಅವರೆಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯತಕ್ಕಂತ ಒಂದು ಏನು ಅವ್ರ ಪ್ರಯತ್ನ ನಡೀತಾ ಇದೆ, ಅದಕ್ಕೆ ಸಂಪೂರ್ಣವಾಗಿ ಯಶಸ್ಸು ಸಿಕ್ಕಿಲ್ಲ. ಅದು ಬೇರೆ ಪ್ರಶ್ನೆ ಆಗುತ್ತೆ. ಆದ್ರೆ ಇಲ್ಲಿ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಒಗ್ಗಟ್ಟು ಶಿಸ್ತು ಇಲ್ಲ.
ಮತ್ತೆ ಇವರು ಮೋದಿಯವರಿಗೆ ನಿಷ್ಠೆಯನ್ನ ತೋರಿಸ್ತಾ ಇಲ್ಲ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಯಾರ್ಯಾರು ಮೋದಿಯವರಿಗೆ ನಿಷ್ಠೆಯಿಂದ ಇದ್ದಾರೋ ಶಾಸಕರೇ ಆಗ್ಲಿ ಎಂಪಿಗಳೇ ಆಗ್ಲಿ ಆ ಪಕ್ಷಕ್ಕೆ ಯಶಸ್ಸನ್ನ ತಂದು ಕೊಡ್ತಕ್ಕಂಥ ಪ್ರಯತ್ನದಲ್ಲಿ ಅವರು ಸಾಧ್ಯವಾಗಿ ತೋರಿಸ್ಬೇಕಾಗಿತ್ತು. ಆದ್ರೆ ಇಲ್ಲಿ ಕಂಡು ಬಂದಿಲ್ಲ. ಅದರಿಂದ ಬಿಜೆಪಿ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನ ಈಗಾಗಲೇ ಅಧಿಕಾರದಿಂದ ಕಳೆದುಕೊಂಡಿದೆ. ಮುಂದೆಯೂ ಸಹ ಅದು ತನ್ನ ಈ ಒಂದು ಏನು ಇರೋ 66 ಶಾಸಕರಲ್ಲಿ ಎಷ್ಟು ಜನ ಹೋಗ್ತಾರೆ ಬರ್ತಾರೆ ಅಂತಕ್ಕಂಥದ್ದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. 2024 ಲೋಕಸಭಾ ಚುನಾವಣೆಯಲ್ಲಿ ಇದು ಪರಿಣಾಮ ಬೀರುವುದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೋಮಶೇಖರ್ಗೆ ಅನರ್ಹತೆ ಸಮಸ್ಯೆ ಇಲ್ಲ, ಚಂಬಿ ಪುರಾಣಿಕ್ ಅವರು ಕೂಡ ಹೇಳಿದ್ರು. ಪಕ್ಷದಿಂದ ಉಚ್ಚಾಟನೆ ಆಗ್ಬೋದು ಅಷ್ಟೇ, MLA ಆಗಿರ್ತಾರೆ. ಸೊ ನೋ ಇಶ್ಯೂಸ್, ತಲೆಬೇನೆ ಇಲ್ಲ. ಅಷ್ಟು ಗೊತ್ತಿದ್ದವ್ರು ಈ ನಡೆ, ಕರೆಕ್ಟ್. ಗೊತ್ತಿಲ್ದಲ್ಲ ಏನ್ ಮಾಡಿರಲ್ಲ, ಏನ್ ಮಹಾ ಮಾಡ್ಬಿಡ್ತಾರೆ. ನಾನು ಆಗ್ಲೇ ಹೇಳ್ತಿದ್ದೆ, ಇವಾಗ ಹೆಂಗೆ ಅಂತಂದ್ರೆ ತೆಗೆದು ಹಾಕೇ ಬಿಟ್ವಿ ಅನ್ನೋ ಥರದಲ್ಲೂ ಆಗಲ್ಲ, ಇಟ್ಕೊಂಡು ಅನುಭವಿಸಕ್ಕೂ